ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಇವತ್ತು ಐಬಾಕೋಯಿಂದ ನನ್ನ ಸೆಕೆಂಡ್ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನು ವಿಶೇಷ ಅಂತ ಬನ್ನಿ ನೋಡೋಣ. ನಾನು ನಿಮ್ಗೆ ಅವಾಗಲೇ ಹೇಳ್ದಾಗೆ ಏನಕ್ಕೆ ಇವತ್ತು ನಾವು ಹೋಗ್ತಾ ಇದ್ದೀವಿ ಸೆಲೆಬ್ರೇಷನ್ಗೆ ಅಂದರೆ, ನಾವು MG ಕಾರ್ ತೊಗೊಂಡು 1 ಇಯರ್ ಆಯಿತು. ಸೊ ಆ 1 ಇಯರಲ್ಲಿ ನಮ್ಮ ಎಕ್ಸ್ಪೀರಿಯನ್ಸು ಮತ್ತು ಆ ಕಾರಿನ ಬಗ್ಗೆ ರಿವ್ಯೂ ತೊಗೊಂಡು ಕೇಕ್ ಕಟ್ ಮಾಡಿಕೊಂಡು ಸೆಲೆಬ್ರೇಟ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಬನ್ನಿ. ಐಬೋಕೋಯಿಂದ ಕೇಕ್ ತಗೊಂಡು ನಾವು ಡೈರೆಕ್ಟ್ ಬಂದಿದ್ದು DD ಹಿಲ್ಸ್ಗೆ. ಸೊ ನಮಗೆ ತುಮಕೂರಲ್ಲಿ ಫೇವ್ರೇಟ್ ಸ್ಪಾಟ್ ಅಂತ ಅಂದರೆ ತುಂಬ ವರ್ಷಗಳಿಂದ ಈ DD ಹಿಲ್ಸು. ಈ DD ಹಿಲ್ಸು ಇವಾಗ ಮಳೆಗಾಲದಲ್ಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಇಲ್ಲಿಗೆ ನಮ್ಮ ರೆಡ್ ಸುಂದ್ರಿನ ತಗೊಂಡು ಬಂದ್ವಿ. ಏನು ರೀಸನ್ ಅಂದರೆ, ನಾವು ಇವಳನ್ನ ತಗೊಂಡು 1 ಇಯರ್ ಕಂಪ್ಲೀಟ್ ಆಯಿತು. ಸೊ ಅವಳು ಬರ್ತ್ಡೇನ ಸೆಲೆಬ್ರೇಟ್ ಮಾಡೋದಕ್ಕೆ ಅಂತ ನಾವು DD ಹಿಲ್ಸಿಗೆ ಬಂದಿರೋದು. ಸೊ ಇವಳ ಜೊತೆ ಕಳೆದಿರೋವಂಥ 1 ವರ್ಷದ ಎಕ್ಸ್ಪೀರಿಯನ್ಸು, ಫಸ್ಟು ಕೇಕ್ ಕಟ್ ಮಾಡಿ ಇವಳ ಬರ್ಡೇನ ಸೆಲೆಬ್ರೇಟ್ ಮಾಡಿ ಆಮೇಲೆ ಇವಳ ಜೊತೆ ಕಳೆದಿರೋವಂಥ ಸ್ವೀಟ್ ಮೆಮೊರೀಸ್ನ ಶೇರ್ ಮಾಡ್ಕೊತೀನಿ. ಓಕೆ ಬನ್ನಿ, ವೆಯ್ಟ್ ಮಾಡೋಕ್ಕಾಗ್ತಾ ಇಲ್ಲ, ಕೇಕ್ ಆಲ್ರೆಡಿ ಕರಗ್ತಾ ಇದೆ. ಸೊ ಮೊದಲು ಕೇಕ್ ಕಟ್ ಮಾಡಿಬಿಟ್ಟು ಆಮೇಲೆ ರಿವ್ಯೂ ಸ್ಟಾರ್ಟ್ ಮಾಡೋಣ. ಸೊ ನಮ್ಮ ಸುಂದ್ರಿದು 1 ಇಯರ್ ಕಂಪ್ಲೀಟ್ ಆಯಿತು. ಆ ಖುಷಿಗೆ ಎಲ್ಲರೂ ಬಂದು DD ಹಿಲ್ಸಲ್ಲಿ ಕೇಕ್ ಕಟ್ ಮಾಡ್ತಾ ಇದ್ದೀವಿ. ಸೊ ಬನ್ನಿ, ನನ್ನ ಜೊತೆ ನೀವು ಸೇರಿಕೊಂಡು ಕೇಕ್ ಕಟ್ ಮಾಡಿ. ಫಸ್ಟ್ ಬೈಟು ನಮ್ಮ ಸುಂದ್ರಿಗೆ. ಒಂದು ವರ್ಷ ನಮ್ಮನ್ನು ಸೇಫಾಗಿ ಆರಾಮಾಗಿ ಖರ್ಚು ಪೆಟ್ರೋಲು ಮತ್ತು ಡೀಸೆಲ್ಗೆ ಕಂಪೇರ್ ಮಾಡಿದ್ರೆ ಕಡಿಮೆ ರೇಂಜಲ್ಲಿ ಎಲ್ಲನೂ ಸುತ್ತಿಸಿದ್ದಾಳೆ. ಸೊ ಹಾಗಾಗಿ ಅವಳಿಗೆ ಫಸ್ಟ್ ಬೈಟು, ಸೆಕೆಂಡ್ ಬೈಟ್ ನನಗೆ. ಹ್ಯಾಪಿ ಬರ್ತ್ಡೇ MG. ನಾವು ಈ ಗಾಡಿ ತೊಗೊಂಡು 1 ವರ್ಷ ಆಯಿತು. ಈ 1 ವರ್ಷದಲ್ಲಿ ನಾವು ಈ ಗಾಡಿನ 45,000 ಕಿಲೋಮೀಟ್ರ್ ಓಡಿಸಿದ್ದೀವಿ. ಸೊ ನಾವು ಗಾಡಿ ತೊಗೊಂಡಾಗ ಸ್ವಲ್ಪ ಕಡಿಮೆ ಚಾರ್ಜಿಂಗ್ ಸ್ಟೇಷನ್ಗಳಿದ್ವು. ಸ್ಟಾರ್ಟಿಂಗ್ ನಮಗೂ ಸ್ವಲ್ಪ ಭಯ ಆಗಿತ್ತು EV ಸ್ಟೇಷನ್ಸ್ಗಳು ಅಷ್ಟಿಲ್ಲ ಅಂತ. ಬಟ್ ಇವಾಗ ಎಲ್ಲ ಕಡೆ ಇಂಪ್ರೊವೈಸ್ ಮಾಡಿದ್ದಾರೆ. ಎಲ್ಲ ಹೋಟೆಲ್ಸ್ಗಳಲ್ಲಿ, ಎಲ್ಲ ಬಂಕ್ಗಳಲ್ಲಿ ಮತ್ತು ಪ್ರೈವೇಟಾಗೂ ಕೂಡ ಕೆಲವೊಬ್ಬರು ಮಾಡ್ತಾ ಇದ್ದಾರೆ ಚಾರ್ಜಿಂಗ್ ಝೋನ್ಗಳನ್ನು. ಸೊ ಚಾರ್ಜಿಂಗ್ ಏನು ನಿಮಗೆ ಪ್ರಾಬ್ಲಮ್ ಆಗಲ್ಲ. ಕಂಪ್ನಿ ಕ್ಲೈಮ್ ಮಾಡಿರೋ 430 ರೇಂಜು ನಾವು ರೀಚ್ ಆಗಿಲ್ಲ, ಬಟ್ ನಮಗೆ 380ಇಂದ 350 ರೇಂಜ್ ಬಂದಿದೆ. ಸೊ ಅದು ಡಿಪೆಂಡ್ಸ್ ಅಪಾನ್ ಡ್ರೈವರು, ಕ್ಲೈಮೇಟು. ಮತ್ತು ನಮ್ಮ ಮನೆಗೆ ಈ ಕಾರು ಟೆಸ್ಟ್ ಡ್ರೈವಿಗೆ ಬಂದಾಗ ನಾನು ಇಷ್ಟಪಟ್ಟಿದ್ದು ಈ ಸ್ಕ್ರೀನ್ ನೋಡಿ ಕಾರ್ ಇಷ್ಟ ಆಯಿತು. ಫಸ್ಟು ಎಲ್ಲಾದರೂ ದೂರ ಟ್ರಾವೆಲ್ ಮಾಡಬೇಕಾದ್ರೆ ಮೂವಿ ನೋಡಿಕೊಂಡು ಅಥವಾ ವಿಡಿಯೋಸ್ ಪ್ಲೇ ಮಾಡ್ಕೊಂಡು ಹೋಗ್ಬೋದು ಅನ್ನೋದು ಒಂದು ಥಾಟ್ ಮನಸ್ಸಲ್ಲಿತ್ತು. ಸೊ ನಾವು ಈ ಕಾರ್ ಡೆಲಿವರಿ ತೊಗೊಂಡಾದ್ಮೇಲೆ ಗೊತ್ತಾಯಿತು ಈ ಸ್ಕ್ರೀನಲ್ಲಿ ಯೂಟ್ಯೂಬ್ ಆಗಲಿ ಮತ್ತು ಬೇರೆ ಯಾವುದಾದ್ರೂ ಆ್ಯಪ್ಸ್ಗಳಿರುತ್ತಲ್ಲ ಅದು ಯಾವುದು ಬರಲ್ಲ ಅಂತ. ಸೊ ಇದು ಓನ್ಲಿ ಏನಿದಕ್ಕೆ GPS ಮ್ಯಾಪಿಗೆ ಮಾತ್ರ ಡೈರೆಕ್ಷನ್ಸ್ ಇರುತ್ತೆ ಅಷ್ಟೇ ಅಂತ ಹೇಳಿದ್ರು. ಅದಾದಮೇಲೆ ತುಂಬ ಬೇಜಾರಾಯಿತು ಒಂದ್ಸಲ. ಆಮೇಲೆ ಹುಡುಕ್ತಾ ಇದ್ದಾಗ ಅಂದರೆ ಈ ಆ್ಯಂಡ್ರಾಯ್ಡ್ ಬಾಕ್ಸ್ನ ತಂದರು. ನೋಡಿ ಇದೆ ಆ್ಯಂಡ್ರಾಯ್ಡ್ ಬಾಕ್ಸು. ಈ ಬಾಕ್ಸ್ ಹಾಕಿದ್ಮೇಲೆ ಗಾಡಿ ರನ್ನಿಂಗಲ್ಲಿ ಇದ್ದರೂ ಕೂಡ ನಿಮಗೆ ಯೂಟ್ಯೂಬ್ ಆಗಲಿ ಎಲ್ಲ ಆ್ಯಪ್ಸ್ ಕೂಡ ಬರುತ್ತೆ. ಅಮೆಝಾನ್ ಪ್ರೈಮು, ಯೂಟ್ಯೂಬು ಮತ್ತು ಯಾವುದೇ ನೆಟ್ಫ್ಲಿಕ್ಸು, ಜಿಯೋ ಹಾಟ್ಸ್ಟಾರು, ಯಾವ್ದ್ಯಾವ್ದು ಆ್ಯಪ್ಸ್ ಇದೆಯೋ ಎಲ್ಲ ಆ್ಯಪ್ಸ್ ಕೂಡ ಪ್ಲೇ ಆಗುತ್ತೆ. ರನ್ನಿಂಗಲ್ಲೇ ಕೂಡ ನೀವು ಮೂವೀಸ್ನ ನೋಡ್ಬೋದು, ವಿಡಿಯೋಸ್ನ ಕೂಡ ನೋಡ್ಬೋದು. ಆ್ಯಂಡ್ರಾಯ್ಡ್ ಬಾಕ್ಸ್ ಅಂತ ಹೇಳಿದ್ನಲ್ಲ ನಿಮಗೆ, ಅದ್ರ ಕ್ಲಾರಿಟಿ ಹೇಗೆ ಬರುತ್ತೆ ಅಂತ ಬನ್ನಿ ತೋರಿಸ್ತೀನಿ. ನೋಡಿ ಕ್ಲಾರಿಟಿ ಹೇಗೆ ಬರ್ತಿದೆ ಅಂತ. ಈ ಗಾಡಿನಲ್ಲಿ ಯಾವುದೇ ಕಾರಣಕ್ಕೂ ಸನ್ ರೂಫ್ ಕೊಟ್ಟಿರಲ್ಲ. ಸೊ ನಿಮಗೆ ಕೊಟ್ಟಿರೋದು ಇದು ಮೂನ್ ರೂಫ್ ಆಗಿರುತ್ತೆ. ಸೊ ಶೇಡ್ನ ಓಪನ್ ಮಾಡಿದ್ರೆ ನಿಮಗೆ ವ್ಯೂ ಕಾಣಿಸುತ್ತೆ. ಆ ವ್ಯೂ ತುಂಬ ಬ್ಯೂಟಿಫುಲ್ ಆಗಿರುತ್ತೆ. ಸೊ ಮಳೆಯಲ್ಲಿ ಎಂಜಾಯ್ ಮಾಡ್ತಾ ನೋಡ್ಕೊಂಡು ಹೋಗ್ಬೋದು ನೀವು. ಈ ಸೆಗ್ಮೆಂಟಲ್ಲಿ ನಿಮಗೆ ಲೆಗ್ ಸ್ಪೇಸ್ ಕೂಡ ತುಂಬ ಚೆನ್ನಾಗಿ ಕೊಟ್ಟಿರ್ತಾರೆ. ನೋಡಿ ಇಷ್ಟಿರುತ್ತೆ ಲೆಗ್ ಸ್ಪೇಸು. ಸೊ ನನಗಿಂತ ಹೈಟ್ ಇರೋರು ಕೂಡ ಆರಾಮ್ಸೆ ಕೂತ್ಕೋಬೋದು. ಆ್ಯಂಡ್ 135 ಡಿಗ್ರಿ ಇದು ನಿಮಗೆ ಬೆಂಡ್ ಆಗುತ್ತೆ. ಸೊ ಆರಾಮಾಗಿ ನೀವು ರೆಸ್ಟ್ ಮಾಡ್ತಾ ಜರ್ನಿ ಮಾಡ್ಬೋದು. ಇನ್ನು ಬ್ಯಾಕ್ ಸೈಡ್ ಬಂತು ಅಂದರೆ ಬೂಟ್ ಸ್ಪೇಸ್ ನಿಮಗೆ ತುಂಬ ದೊಡ್ಡದಾಗಿ ಕೊಟ್ಟಿರ್ತಾರೆ. 579 ಲೀಟರ್ಸ್ ಬೂಟ್ ಸ್ಪೇಸ್ ಸಿಗುತ್ತೆ ನಿಮಗೆ. ಬನ್ನಿ ನೋಡೋಣ. ನೋಡಿ ಎಷ್ಟು ದೊಡ್ಡ ಲಗೇಜ್ ಬೇಕಾದರೂ ಇಡ್ಬೋದು. ಮತ್ತು ಇನ್ನೂ ಇಲ್ಲಿ ಒಳಗಡೆ ನಿಮಗೆ ಜಾಗ ಸಿಗುತ್ತೆ ಸ್ವಲ್ಪ. ಇಲ್ಲಿ ಕೂಡ ನೀವೇನಾದರೂ ಐಟಮ್ಸ್ನ ಇಡ್ಬೋದು. ನೋಡಿ
ಟೈರಿನ ವಿಚಾರಕ್ಕೆ ಬರೋದಾದರೆ ಇದು 18 ಇಂಚಿನ ಟೈರ್ ಆಗಿರುತ್ತೆ ಮತ್ತು 4 ಡಿಸ್ಕ್ ಬ್ರೇಕ್ ಇರುತ್ತೆ. ಸೊ ನಾವೀಗ ಆಲ್ರೆಡಿ 45,000 ಓಡಿಸಿದ್ದೀವಿ ಗಾಡಿ. ನಮ್ಗೆ ಯಾವುದೇ ರೀತಿಯ ಟೈರ್ ಪ್ರಾಬ್ಲಮ್ ಬಂದಿಲ್ಲ. ಸೊ ಎಲ್ಲ ಬೇರೆ ಬ್ರ್ಯಾಂಡ್ಸ್ ಅಥವಾ ಬೇರೆ ಗಾಡಿಗಳಲ್ಲಿ ಟೈರ್ ಕಂಪ್ಲೇಂಟ್ಸ್ ತುಂಬ ಇದೆ. ತುಂಬ ಜನ ಹೇಳ್ತಿರ್ತಾರೆ ಟೈರ್ ಕಂಪ್ಲೇಂಟ್ ಇದೆ ಅಂತ. ಬಟ್ ನಾವು 45,000 ಓಡಿಸಿರೋದ್ರಲ್ಲಿ ಯಾವುದೇ ರೀತಿಯಾದಂಥ ಟೈರ್ ಕಂಪ್ಲೇಂಟ್ಸ್ ಬಂದಿಲ್ಲ. ನಮ್ಮ ಗಾಡಿ ಇನ್ನೂ ಕೂಡ 10ರಿಂದ 15,000 ಕಿಲೋಮೀಟ್ರ್ ಹೊಡೆಯುವಷ್ಟು ಟೈರು ಚೆನ್ನಾಗಿದೆ. ಸೊ ಹೆಲ್ದಿಯಾಗಿದೆ. ಈ ಕಾರಲ್ಲಿ ಬೆನಿಫಿಟ್ ಏನಂದರೆ ಟೈರ್. ಇನ್ನು ಲೈಟಿನ ವಿಚಾರಕ್ಕೆ ಬರೋದಾದರೆ ಇದು ನಿಮಗೆ ಪ್ರೊಜೆಕ್ಟರ್ ಲೈಟ್ ಆಗಿರುತ್ತೆ. ಸೊ ಯಾವುದೇ ರೀತಿ ಫಿಸಿಕಲ್ ಬಟನ್ಸ್ ಇರಲ್ಲ. ಸೊ ಏನೇ ಆನ್ ಆ್ಯಂಡ್ ಆಫ್ ಮಾಡ್ಕೋಬೇಕು ಅಂದರೂ ನೀವು ಸ್ಕ್ರೀನಲ್ಲೇ ಮಾಡ್ಕೋಬೇಕಾಗುತ್ತೆ. ನಾವು ಯಾವಾಗಲೂ ಆಟೋ ಇಟ್ಟಿರ್ತೀವಿ. ಸೊ ನಾವು ಡ್ರೈವಿಂಗಲ್ಲಿ ಯಾವಾಗಲೂ ಆಟೋ ಮೋಡ್ ಇಟ್ಕೊಂಡಿರೋದ್ರಿಂದ ಲೈಟ್ನ ಆನ್ ಆ್ಯಂಡ್ ಆಫ್ ಮಾಡೋ ಅವಶ್ಯಕತೆ ಇರಲ್ಲ. ಸೊ ಯಾವುದಾದ್ರೂ ವೆಹಿಕಲ್ಸ್ ಎದುರುಗಡೆ ಬಂದರೆ ಅದೇ ಡಿಮ್ ಆಗುತ್ತೆ, ಡಿಪ್ ಆಗುತ್ತೆ. ಸೊ ಆ್ಯಂಡ್ ಸ್ಟೇರಿಂಗ್ ಏನಾದರೂ ನಾವು ರೈಟ್ ಸೈಡ್ ತಿರುಗಿಸಿದ್ರೆ ಈ ರೈಟ್ ಕಾರ್ನರಲ್ಲಿರೋ ಲೈಟ್ ಆನ್ ಆಗುತ್ತೆ. ಸೊ ಲೆಫ್ಟ್ ಸ್ಟೇರಿಂಗ್ ಏನಾದರೂ ತಿರುಗಿಸಿದ್ರೆ ಆ ಲೆಫ್ಟ್ ಕಾರ್ನರಲ್ಲಿರೋ ಲೈಟ್ ಆನ್ ಆಗುತ್ತೆ. ಸೊ ಲೈಟ್ಗೆ ಯಾವುದೇ ರೀತಿಯಾದಂತಹ ಮ್ಯಾನ್ಯುಯಲ್ ಬಟನ್ಸ್ನ ಈ ಕಾರಲ್ಲಿ ನೀವು ನೋಡೋದಕ್ಕಾಗಲ್ಲ. ಏನೇ ಮಾಡಬೇಕು ಅಂದರೂ ನೀವು ಸ್ಕ್ರೀನಲ್ಲಿ ಏನಿದೆಯಲ್ಲ, ಸ್ಕ್ರೀನಲ್ಲಿ ಕೊಟ್ಟಿದ್ದಾರಲ್ಲ, ಸೊ ಅದೇ ಸ್ಕ್ರೀನಲ್ಲಿ ನೀವು ಆನ್ ಆ್ಯಂಡ್ ಆಫ್ ಆಗಲಿ ಅಥವಾ ಏನೇ ಆದರೂ ಅದರಲ್ಲೇ ಮಾಡ್ಕೋಬೇಕಾಗತ್ತೆ. ಇನ್ನು ಏರ್ ಬ್ಯಾಗ್ ಸೇಫ್ಟಿ ವಿಷಯಕ್ಕೆ ಬಂದರೆ ಈ ಕಾರಲ್ಲಿ 6 ಏರ್ ಬ್ಯಾಗ್ಸ್ನ ಕೊಟ್ಟಿದ್ದಾರೆ. ನಿಮಗೆ ಫ್ರಂಟಲ್ಲಿ 2 ಏರ್ ಬ್ಯಾಗ್ಸ್ ಇದೆ, ಸೀಟಲ್ಲಿ 2 ಏರ್ ಬ್ಯಾಗ್ಸ್ ಇದೆ, ಮತ್ತು ಈ ಪಿಲ್ಲರ್ಗಳಲ್ಲಿ 2 ಏರ್ ಬ್ಯಾಗ್ಸ್ ಇರುತ್ತೆ. ಸೊ ಟೋಟಲಿ ನಿಮಗೆ 6 ಏರ್ ಬ್ಯಾಗ್ಸ್ ಕೊಟ್ಟಿದ್ದಾರೆ. ಸೊ ಸೇಫ್ಟಿ ವೈಸ್ ಅಂತೂ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಇನ್ನು ಡ್ರೈವಿಂಗ್ ಸೀಟ್ಗೆ ಬರೋದಾದರೆ ಈ ಡ್ರೈವಿಂಗ್ ಸೀಟ್ ನಿಮಗೆ ಫುಲ್ಲಿ ಎಲೆಕ್ಟ್ರಾನಿಕ್ ಸೀಟ್ ಆಗಿರುತ್ತೆ. ಸೊ ನಿಮಗೆ ಎಲೆಕ್ಟ್ರಿಕಲಿ ಮೂವ್ ಆಗುತ್ತೆ ನೋಡಿ. ಹಿಂದೆ ಬರೋದಾದರೆ ಇದು ಮುಂದೆ ಹೋಗೋದಕ್ಕೆ, ಮತ್ತು ನೀವು ಆರಾಮಾಗಿ ರೆಸ್ಟ್ ಮಾಡಿ ನೋಡಿ ಫುಲ್ ಹಿಂದೆ ಹೋಗುತ್ತೆ. ಸೊ ಆ್ಯಂಡ್ ಮುಂದೆ ಬರಬೇಕಂದ್ರೆ ಬೇರೆ ಯಾವುದೇ ಪೆಟ್ರೋಲ್ ಗಾಡಿ ಅಥವಾ ಡೀಸೆಲ್ ಗಾಡಿಗೆ ನೀವು ಕಂಪೇರ್ ಮಾಡಿದ್ರೆ ನಾವು ಕೊಟ್ಟಿರೋ ಅಮೌಂಟ್ಗೆ ನಾವು ಈ ಗಾಡಿ ತುಂಬ ವರ್ತ್ ಇದೆ. ಸೊ ಯಾರಾದರೂ ಕೂಡ ಅನ್ಡೌಟೆಡ್ಲಿ ಈ ಗಾಡಿನ ತೊಗೋಬೋದು. ಇದು ಯಾವುದೇ ರೀತಿಯ ಪ್ರಮೋಷನ್ ಅಲ್ಲ ಅಥವಾ ಇದು ಯಾವುದೇ ರೀತಿ ಬೇರೆ ಒಪಿನಿಯನ್ ಅಲ್ಲ. ಇದು ಸ್ಟ್ರಾಂಗ್ಲಿ ಮೈ ಪರ್ಸ್ನಲ್ ಒಪಿನಿಯನ್ನು. ಯಾಕಂದರೆ 1 ವರ್ಷ ಈ ಗಾಡಿ ಜೊತೆ ನಾವು ಓಡಾಡಿದ್ದೀವಿ. ಸೊ ಈ ಗಾಡಿಯಿಂದ ನಾವು ಸರ್ವಿಸ್ ತೊಗೊಂಡಿದ್ದೀವಿ. ಸೊ ನಾನು ಖುಷಿಯಿಂದ ಈ ರಿವ್ಯೂ ಕೊಡ್ತಾ ಇರೋದು, ಹಾನೆಸ್ಟ್ ರಿವ್ಯೂ ಇದು. ನನಗೆ ಈ ಕಾರು ನಾನು ಕೊಟ್ಟಿರೋ ಅಮೌಂಟ್ಗೆ ತುಂಬ ವರ್ತ್ಫುಲ್ ಆಗಿದೆ. ಫೈನಲಿ ಗಾಡಿ ಪ್ರೈಸ್ ವಿಚಾರಕ್ಕೆ ಬರೋದಾದರೆ ನಾವು ಈ ಗಾಡಿ ತೊಗೊಂಡಾಗ ನಮಗೆ 19 ಲಕ್ಷ ಬಿತ್ತು. 19 ಲಕ್ಷ ಹೇಗೆ ಅಂತ ಹೇಳಿದರೆ ಆಲ್ ಓವರ್ ಇಂಡಿಯಾ ಮೊದಲು 10,000 ಕಸ್ಟಮರ್ಸ್ ಯಾರು ಬುಕ್ ಮಾಡ್ತಾರೋ ಆ ಕಸ್ಟಮರ್ಸ್ಗೆ ಸ್ಟಾರ್ಟಿಂಗ್ ಪ್ರೈಸು 19 ಲ್ಯಾಕ್ಸ್ ಇತ್ತು. ಸೊ ಆ 10,000 ಕಸ್ಟಮರಲ್ಲಿ ನಾವು ಕೂಡ ಒಬ್ಬರು. ಸೊ ಹಾಗಾಗಿ ನಮಗೆ 19 ಲಕ್ಷ ಬಿತ್ತು. ಸೊ 1,10,000 ಕೊಟ್ಬಿಟ್ಟು ನಾವು PPF ಮಾಡಿಸ್ಕೊಂಡಿದ್ದೀವಿ. ಸೊ ನಮಗೆ PPF ಬೇಕಿತ್ತು. ಸೊ ಹಾಗಾಗಿ ನಮಗೆ ಅರೌಂಡ್ 20 ಲ್ಯಾಕ್ಸ್ ನಮಗೆ ಗಾಡಿ ಬಿಟ್ಟು. ನಾವು ತೊಗೋಬೇಕಾದ್ರೆ ನಮಗೆ ರೋಡ್ ಟ್ಯಾಕ್ಸ್ ಇರಲಿಲ್ಲ. ಸೊ ನಾವು ಕಟ್ಟಿದ ರೋಡ್ ಟ್ಯಾಕ್ಸು ಬರೀ 2,000 ಆಗಿತ್ತಷ್ಟೇ. ಸೊ ಆ ಟೈಮಲ್ಲಿ ನಮ್ಗೆ ಯಾವುದೇ ರೀತಿಯಾದ ರೋಡ್ ಟ್ಯಾಕ್ಸ್ ಇರಲಿಲ್ಲ. ಸೊ ಇವಾಗ ಯಾರಾದರೂ ಗಾಡಿ ನೀವು ಪರ್ಚೇಸ್ ಮಾಡ್ತೀರಾ ಅಂತ ಹೇಳಿದ್ರೆ ನಿಮಗೆ ಅರೌಂಡ್ 150ಇಂದ 160 1,40,000ಇಂದ 1,50,000ವರೆಗೂ ನಿಮಗೆ ರೋಡ್ ಟ್ಯಾಕ್ಸ್ ಬರ್ಬೋದು. ಸೊ ನಾವು ತಗೊಂಡಾಗ ಯಾವುದೇ ರೀತಿಯಾದಂತಹ ರೋಡ್ ಟ್ಯಾಕ್ಸ್ ಇರಲಿಲ್ಲ. ಸೊ ಟೋಟಲಿ ನಮ್ಗೆ ಅವಾಗ ಗಾಡಿ ಪ್ರೈಸ್ ಬಂದು 19 ಲ್ಯಾಕ್ಸ್ ಅರೌಂಡ್ ಏನೋ ಆಯಿತು. ಬಟ್ ಇವಾಗ ನೀವೇನಾದರೂ ಈ ಗಾಡಿನ ತಗೋತೀರಾ ಅಂತ ಹೇಳಿದ್ರೆ 22 ಲಕ್ಷ ಹೆಚ್ಚು ಕಡಿಮೆ 10,000 20,000 ಹೆಚ್ಚು ಕಡಿಮೆ ಆಗುತ್ತೆ. ಸೊ ಹಾಗಾಗಿ ಯಾರಾದರೂ ಈ ಗಾಡಿನ ತೊಗೊತೀವಿ ಅಂತ ಹೇಳಿದರೆ ಪರ್ಸ್ನಲಿ ನಾನು ಸ್ಟ್ರಾಂಗ್ಲಿ ರೆಕಮೆಂಡ್ ಮಾಡ್ತೀನಿ. ದಯವಿಟ್ಟು ಕಣ್ಣು ಮುಚ್ಕೊಂಡು EV Pro ವಿನ್ಸರ್ ಪ್ರೋಗೆ ಹೋಗಿ. ನಮ್ಮ MG ಕಾರ್ದು ಬರ್ತಡೇ ಮುಗಿಸ್ಕೊಂಡು ನಾವು ಮನೆ ಕಡೆ ಹೊರಟಾಗಲೇ ತುಂಬ ಲೇಟ್ ಆಗಿತ್ತು. ಹೊಟ್ಟೆ ಕೂಡ ಹಸಿತಾ ಇತ್ತು. ಸೊ ಹಾಗಾಗಿ ಹೋಟೆಲ್ಗೆ ಹೋಗಿ ಊಟ ಮಾಡಿಕೊಂಡು ಆಮೇಲೆ ಮನೆಗೆ ಹೋಗೋಣ ಅಂತ ಮತ್ತೆ ದೇವರಾಯನದುರ್ಗದಿಂದ ಮನೆಗೆ ಹೊರಟ್ವಿ. ಐ ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆಯೋ ಅವರೆಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ ಬಾಯ್, ಥ್ಯಾಂಕ್ ಯು.